ಯುಗಾದಿ ಹಬ್ಬದ ಪ್ರಯುಕ್ತ ಅಂಗನವಾಡಿ ಆಶಾ ಕಾರ್ಯಕರ್ತೆ ಹಾಗೂ ಹೋಮ್ ಗಾರ್ಡ್ಸ್ ಸಿಬ್ಬಂದಿಗಳಿಗೆ ಬಾಗಿನ ವಿತರಣೆ. ನಗರದ ತ್ಯಾಗರಾಜ ರಸ್ತೆಯಲ್ಲಿರುವ ಅಕ್ಕನ ಬಳಗ ಶಾಲೆಯಲ್ಲಿ ಕೆವಿಕೆ ಫೌಂಡೇಶನ್ ಹಾಗೂ ದುರ್ಗಾ ಫೌಂಡೇಶನ್ ವತಿಯಿಂದ ಯುಗಾದಿ ಹಬ್ಬದ ಅಂಗವಾಗಿ ಆಶಾ ಕಾರ್ಯಕರ್ತೆ, ಅಂಗನವಾಡಿ ಹಾಗೂ ಹೋಮ್ ಗಾರ್ಡ್ಸ್ ಸಿಬ್ಬಂದಿಗಳಿಗೆ ಸೀರೆ, ಬಾಳೆ, ಅರಿಶಿಣ, ಕುಂಕುಮ ಜೊತೆ ಬಾಗಿನ ನೀಡಲಾಯಿತು. ಈ ಕಾರ್ಯಕ್ರಮವನ್ನು ಮಾಜಿ ನಗರ ಪಾಲಿಕೆ ಸದಸ್ಯೆ ಹಾಗೂ ಬಿಜೆಪಿ ನಗರ ಉಪಾಧ್ಯಕ್ಷರಾದ ಹೇಮಾ ನಂದೀಶ್ ಅವರು ದೀಪ ಬೆಳಗಿಸುವ ಮೂಲಕ ಉದ್ಘಾಟನೆ ಮಾಡಿದರು. ಮಹಿಳಾ ದಿನಾಚರಣೆಯ ಅಂಗವಾಗಿ ಯುಗಾದಿ ಹಬ್ಬದ ಪ್ರಯುಕ್ತ ದುರ್ಗಾ ಫೌಂಡೇಶನ್ ಹಾಗೂ ಕೆವಿಕೆ ಫೌಂಡೇಶನ್ ಈ ರೀತಿಯ ಕಾರ್ಯಕ್ರಮವನ್ನು ಮಾಡುತ್ತಿರುವುದು ಸಂತಸದ ವಿಷಯ. ಈ ಸಂದರ್ಭದಲ್ಲಿ ನಾನು ಒಂದು ಮಾತನ್ನ ಹೇಳುತ್ತೇನೆ. ದುರ್ಗಾ ಫೌಂಡೇಶನ್ ಆಗಬಹುದು ಅಥವಾ ಕೆಎಂಪಿಕೆ ಚಾರಿಟೇಬಲ್ ಟ್ರಸ್ಟ್ ಆಗಬಹುದು, ವರ್ಷ ಪೂರ್ತಿ ಮಹಿಳೆಯರಿಗಾಗಿ ಮೀಸಲಿಟ್ಟು ಏನಾದರೂ ಕಾರ್ಯಕ್ರಮವನ್ನು ರೂಪಿಸುತ್ತಾರೆ ಎಂದರೆ ಅದು ಈ ಸಂಸ್ಥೆಗಳು. ಹಾಗಾಗಿ ಅವರಿಗೆ ನಾವೆಲ್ಲರೂ ಕೃತಜ್ಞರಾಗಬೇಕು. ಈ ಬಾಗಿನ ಅರ್ಪಿಸುವ ಮೂಲಕ ಪ್ರತಿಯೊಂದು ಹೆಣ್ಣು ಮಗಳಿಗೆ ತವರು ಮನೆಯನ್ನ ನೆನಪಿಸುತ್ತಿದ್ದಾರೆ. ಭಾರತೀಯ ಹೆಣ್ಣು ಮಕ್ಕಳು ಭಾವನಾತ್ಮಕ ಜೀವಿಗಳು. ಇಂತಹ ಜೀವಿಗಳಿಗೆ ಈ ಸಂಸ್ಥೆಗಳೇ ರಕ್ಷಣೆಯಾಗಿ ನಿಂತಿವೆ ಎಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಇದೇ ವೇಳೆ ಮಾತನಾಡಿದ ಮನೋರೋಗ ತಜ್ಞರಾದ ಡಾಕ್ಟರ್ ರೇಖಾ ಮನಶಾಂತಿಯವರು, ಮಹಿಳೆಯರು ಯಾವತ್ತೂ ಸಹ ಯಾವುದೇ ಕೆಲಸಗಳಿಗೆ ಮೊದಲು ಮುಂದೆ ಬರುತ್ತಾರೆ. ಅದು ಅವಳ ಶಕ್ತಿ. ಜೀವನದ ಪರೀಕ್ಷೆಯಲ್ಲಿ ಯಾವುದೇ ಹಂತದಲ್ಲೂ ಸರಿ ಅನಿಸಿಕೊಳ್ಳುವ ಶಕ್ತಿ ಮಹಿಳೆಯರಲ್ಲಿದೆ. ಎಲ್ಲ ಪಾತ್ರದಲ್ಲಿಯೂ ಏಕಕಾಲಕ್ಕೆ ನಿಭಾಯಿಸುವ ಏಕೈಕ ಸಾಮರ್ಥ್ಯ ಇರುವುದೇ ಮಹಿಳೆಯರಲ್ಲಿ. ಅದು ತಾಯಿ, ತಂಗಿ, ಅತ್ತೆ, ಮಡದಿ, ಸ್ನೇಹಿತೆ ಹೀಗೆ ಎಲ್ಲದರಲ್ಲೂ ಅತ್ಯದ್ಭುತ ಜವಾಬ್ದಾರಿಯನ್ನು ಒಬ್ಬ ಮಹಿಳೆ ನಿರ್ವಹಿಸುತ್ತಿರುತ್ತಾಳೆ. ಆದರೆ ಇಂತಹ ಮಹಿಳೆಗೆ ಮಾನಸಿಕ ನೆಮ್ಮದಿಯಲ್ಲಿ ಸ್ವಲ್ಪ ಇಂಬ್ಯಾಲೆನ್ಸ್ ಆಗಿರುತ್ತಾಳೆ. ಅದು ಯಾಕೆ ಅಂತ ಕಂಡುಕೊಳ್ಳುವುದಾದರೆ, ಎಲ್ಲ ಪಾತ್ರಗಳನ್ನು ನಿಭಾಯಿಸುವ ಅವಳು ಮಾನಸಿಕವಾಗಿ ಬಲಹೀನರಾಗಿರುತ್ತಾರೆ. ಇದಕ್ಕೆ ಉತ್ತರ ಯಾವುದೇ ಕೆಲಸಕ್ಕೂ ತಲೆ ಕೆಡಿಸಿಕೊಳ್ಳದೆ ಮುನ್ನುಗ್ಗಬೇಕು, ನಮಗೆ ಅಂತ ಒಂದು ಜಾಗ ಮಾಡಿಕೊಂಡು ಸದೃಢವಾಗಬೇಕು ಎಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಇದೇ ವೇಳೆ ಕಾರ್ಯಕ್ರಮದಲ್ಲಿ ಸುಮಾರು 20ಕ್ಕೂ ಹೆಚ್ಚು ಮಹಿಳೆಯರಿಗೆ ಬಾಗಿನ ಅರ್ಪಿಸಿದರು. ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ರೇಖಾ ಶ್ರೀನಿವಾಸ್, ಮಾಜಿ ಮಹಾಪೌರರಾದ ಪುಷ್ಪಲತಾ ಚಿಕ್ಕಣ್ಣ, ಕೆವಿಕೆ ಫೌಂಡೇಶನ್ ಅಧ್ಯಕ್ಷರಾದ ಖುಷಿ ವಿನು, ಪ್ರಸ್ತುತಿ ಮತ್ತು ಸ್ತ್ರೀರೋಗ ತಜ್ಞ ವೈದ್ಯರಾದ ಡಾಕ್ಟರ್ ರೇಖಾ ಅರುಣ್ ಸೇರಿದಂತೆ ಅನೇಕ ಗಣ್ಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. Thank you. ಮುಂದೆ ಬನ್ನಿ ಮೇಡಮ್. ಮೇಡಮ್ ಆ ಬ್ಯಾಗ್ ಇಟ್ಬಿಡಿ ಮೇಡಮ್, ನಾಳೆ ಕೊಡ್ತೀನಿ. ಕೊಡಿ ಮೇಡಮ್, ಮೇಡಮ್ ಆ ಬ್ಯಾಗ್ ಕೊಡಿ, ನಾಳೆ ಕೊಡ್ತೀನಿ ನಾನು. ಕ್ಲೋಸಪ್ ಅಲ್ಲಿ ಇರಲಿ.
ಕಾರ್ಯಕ್ರಮ ಅಂದರೆ ತಪ್ಪಾಗಲಾರದು. ಈ ಥರ ಒಂದು ಕಾರ್ಯಕ್ರಮಗಳನ್ನ ರೂಪಿಸೋದ್ರಲ್ಲಿ ನಮ್ಮ ರೇಖಾ ಮತ್ತು ನಮ್ಮ ವಿಕ್ರಮಯ್ಯಂಕರ್ ಅವರು ಪ್ರತಿ ವರ್ಷವೂ ಈ ಥರ ಒಂದು ಕಾರ್ಯಕ್ರಮನ ವರ್ಷದ ಪ್ರಾರಂಭದಿಂದ ಶುರು ಮಾಡ್ತೀರಾ. ನಿಜವಾಗ್ಲೂ ಎಷ್ಟು ಮಹಿಳಾ ಕಾರ್ಯಕ್ರಮಗಳನ್ನ ಮಾಡ್ತಾರೆ. ಮೈಸೂರಿನಲ್ಲಿ ಎಲ್ಲ ರೀತಿ ಕೆಲಸ ನಿರ್ವಹಿಸ್ತಿರುತ್ತೆ. ದಿನಕ್ಕೊಂದು ಪೇಪರಲ್ಲಿ 2-3 ವಿಷಯಗಳಿರುತ್ತೆ. KMPK ಟ್ರಸ್ಟ್ ಮತ್ತು ದುರ್ಗಾ ಫೌಂಡೇಶನ್ಗೆ ನಾವು ನಿಮ್ಮೆಲ್ಲರ ಪರವಾಗಿ ಕೃತಜ್ಞತೆ ಮತ್ತು ಧನ್ಯವಾದಗಳನ್ನು ತಿಳಿಸ್ತೀವಿ. ಇವತ್ತು ನಮ್ಮದೇ ಸವಿತಕ್ಕ ಇದ್ದಾರೆ, ಡಾಕ್ಟರ್ ಸ್ಪರ್ಶ ಇದ್ದಾರೆ, ಹಾಗೆ ಹಲವಾರು ಮಹಿಳೆಯರಿದ್ದಾರೆ. ಹೆಣ್ಮಕ್ಳಿಗೆ ಬಾಗಿನ ಅಂದರೆ ಸಾಕು ನಮಗೆಲ್ಲ ಮೈ ರೋಮಾಂಚನ ಆಗುತ್ತಲ್ವ. ನಮಗೆ ತಾಯಿ ಮನೆ ನೆನಪಾಗೋದು, ನಮ್ಮ ಅಣ್ಣ ಬರ್ತಾನೆ, ನಮ್ಮ ತಮ್ಮ ಬರ್ತಾನೆ, ನನ್ನ ಅಪ್ಪ ಬರ್ತಾನೆ, ಬಾಗಿನ ತಗೊಂಡು ಅಂತ ಹೇಳ್ತೀವಿ. ಇವತ್ತು ಸಮಾಜದಲ್ಲಿ ಸಮಾಜಮುಖಿಯಾಗಿ ಕೆಲಸ ಮಾಡುವಂತಹ ಬಾಗಿನ ದೊರೀತಾ ಇದೆ ಅಂದರೆ ನಮಗಾಗಿ ಒಬ್ಬರಿದ್ದಾರೆ ಅನ್ನೋ ಒಂದು ರಕ್ಷಣೆ ನಮಗೆ. ನನ್ನ ನೆಚ್ಚಿನ ಸಹೋದರಿಯರು, ಬಹಳ ಅದ್ಭುತವಾದ ಕಾರ್ಯಕ್ರಮ. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ರೇಖಾ ಆ್ಯಂಡ್ ಖುಷಿ ಬೋತ್ ಆಫ್ ಯು. ನಾನು ಡಾಕ್ಟರ್ ರೇಖಾ ಮನಃಶಾಂತಿ ಮನೋವಿಜ್ಞಾನಿ. ಅದರಲ್ಲೂ ಪ್ರೆಸೆಂಟ್ ಜನ್ರೇಷನ್ಸಲ್ಲಿ ನಮ್ಮ ಪಾತ್ರ ಬಹಳ ಅಂತ ಹೇಳೋಕ್ಕೆ ಒಂಥರ ಏನಂತ ಹೇಳಿದ್ರೆ ಎಸ್ ವಿ ಆರ್ ದೇರ್ ಟು ಹೆಲ್ಪ್ ಅನ್ನೋದು ಖುಷಿಯಾಗಿದೆ. ಹೆಣ್ಮಕ್ಳಲ್ಲಿ ನಾವು ಕೇಳ್ಕೊಳ್ಳೋದಿಷ್ಟೇ, ಎಲ್ಲದರಲ್ಲೂ ನಾವು ಸೈ ಡಾಕ್ಟರ್, ಲಾಯರ್ಸ್ ಎಲ್ಲ ಇದ್ದರೂ ಎಲ್ಲರೂ ಹೇಳ್ತೀವಿ, ಶೇರ್ ಮಾಡ್ಕೊಳ್ತೀವಿ, ನಾವೆಲ್ಲ ಮೇಲಿದ್ವಿ ಎಸ್ ಅಂತ ಹೇಳ್ತೀವಿ. ಬಟ್ ಆದಷ್ಟು ಒಂದು 8-9 ವರ್ಷಗಳಿಂದ ನಮ್ಮಲ್ಲಿ ಏನೋ ಒಂದು ಸ್ವಲ್ಪ ಇಂಬ್ಯಾಲೆನ್ಸಸ್ ನಾನು ನೋಡುವ ಯಾರು ನನ್ನ ಅಪ್ರೋಚ್ ಮಾಡೋದ್ರಲ್ಲಿ ನಮ್ಮ ಹೆಣ್ಮಕ್ಳಲ್ಲಿ ಇಟ್ಸ್ ಅ ಲಾಟ್ ಆಫ್ ಡಿಫಿಷಿಯನ್ಸಿ. ರೆಕಮೆಂಡ್ ನಿಮ್ಗೆ ಹೇಳಿದಷ್ಟೇ ಐಡೆಂಟಿಫಿಷಿಯನ್ಸಿ ಲೀಡ್ಸ್ ಟು ಡಿಪ್ರೆಷನ್ ಅಲ್ಲ ಮೆಂಟಲ್. ನಮಗೆ ಬಹಳ ಮುಖ್ಯವಾಗಿ ಬೇಕಾಗಿರೋದು ಮೆಂಟಲ್ ಹೆಲ್ತ್ ಆ್ಯಂಡ್ ಫಿಸಿಕಲ್ ಹೆಲ್ತ್. ಈ ಕೋಆರ್ಡಿನೇಷನ್ ಯಾವಾಗ ಚೆನ್ನಾಗಿರುತ್ತೆ, ಎಲ್ಲೇ ಇದ್ರೂ ಸಹ ನಾವು ಎಸ್ ಅಂದ್ಕೊಂಡು ಬರ್ತೀವಿ. ಇಲ್ಲಿ ಸುಮಾರು ತಾಯಿಯಂದ್ರು ಇದ್ರೆ, ಅಕ್ಕಂದ್ರೆ, ತಂಗಿಯರು ಎಲ್ಲರೂ ಇದ್ದೀರ. ಜೀವನದ ಪರೀಕ್ಷೆಯಲ್ಲಿ ಸೈ ಅನ್ನಿಸುವ ಒಂದು ಶಕ್ತಿ ನಮ್ಮ ಹೆಣ್ಮಕ್ಳಲ್ಲಿ ಯಾವಾಗ ಎಲ್ಲದರಲ್ಲೂ ನಾವು ಸೈ ಅಂದಾಗ ಜೀವನದ ಒಂದು ಪರೀಕ್ಷೆ ಅಂದಾಗ ನಾವು ಗೃಹಿಣಿಯಾಗಿ ಸಿಗುವಂಥ ಆಲ್ ಸಬ್ಜೆಕ್ಟ್ಸ್ ಅಂತ ಹೇಳ್ಕೊಳ್ಳಿ. ತಾಯಿಯ ಪಾತ್ರ ಆಗಿರ್ಬೋದು, ಸೊಸೆಯ ಪಾತ್ರ, ಅತ್ತೆಯ ಪಾತ್ರ, ತಂಗಿ, ಅಕ್ಕ, ಎಲ್ಲ ಪಾತ್ರದಲ್ಲಿ ಯಾವಾಗ ನಾವು ಕ್ವಾಲಿಫೈ ಆಗ್ತೀವಿ, ದೆನ್ ವಿ ಕ್ಯಾನ್ ಸೇ ಎಸ್ ಅವರ್ ಲೈಫ್ ಇಸ್ ಕಂಪ್ಲೀಟ್ ಅಂತ ನಾವು ವಾಟ್ ಎವರ್ ಇಟ್ ಈಸ್. ಅಪ್ರಿಷಿಯೇಷನ್ ಒಳ್ಳೆ ಈಗಂತೂ ಎಜುಕೇಷನ್ಸಲ್ಲಿ ವಿ ಆರ್ ದ ಮೋಸ್ಟ್, ಕೈ ತುಂಬ ಸಂಬಳ ಎಲ್ಲ ಇದೆ. ಬಟ್ ಮನಸ್ಸಿನ ನೆಮ್ಮದಿಯಲ್ಲಿ ಸ್ವಲ್ಪ ಅಲ್ವಾ ಇಂಬ್ಯಾಲೆನ್ಸಸ್ ಜಾಸ್ತಿ ಆಗ್ತದೆ. ಬಿಕಾಸ್ ವೈ ಅಂತ ನಾವು ಪ್ರಶ್ನೆ ಮಾಡಿಕೊಂಡಾಗ ನಮ್ಮ ಮನಸ್ಸಿನ ಒಂದು ಹತೋಟನೆ ಆಗಬೇಕು, ಮನಸ್ಸಿನ ಒಂದು ಶಕ್ತಿ ಕಡಿಮೆ ಆಗ್ತಾ ಇದೆ. ಈ ಶಕ್ತಿ ಕಡಿಮೆ ಆಗಲಿಕ್ಕೆ ಏನು ಅಂತ ಪ್ರಶ್ನೆ ಮಾಡಿಕೊಂಡಾಗ ಈ ಶಕ್ತಿಯನ್ನು ನಾವು ಯಾವ ರೀತಿ ಮುಂದೆ ತಗೋಬೇಕು ಅಂತ ಒಂದು ಪ್ರಶ್ನೆ ಆದಾಗ, ಅದು ಮುದ್ರೆ ಬಂದಾಗ ಮಾತ್ರ ಐ ಕ್ಯಾನ್ ಟೆಲ್ ಆಲ್ ಮೈ ಫ್ರೆಂಡ್ಸ್ ಎಸ್ ದೇ ಡಿಡ್ ಇಟ್ ಅಂತ ಹೇಳ್ತಾರೆ ಅಷ್ಟೇ. ಸಣ್ಣ ಒಂದು ಬೀಯಿಂಗ್ ಸೈಕಾಲಜಿಸ್ಟ್ ನಿಮಗೆ ಹೇಳೋವಂಥದ್ದು, ನಾನು ನನ್ನ ಕಡೆ ನನ್ನ ಸೆಲ್ಫ್ ಸ್ಟ್ರೆಸಿಂಗ್ ಸುಮಾರು ಕಡೆ ಓದ್ತೀನಿ. ನಾನು ಸುಮಾರು ಆರ್ಟಿಕಲ್ ಬರ್ತಿದ್ದೀನಿ. 18,398 ಮಹಿಳೆಯರಿಗೆ ಖಂಡಿತವಾಗ್ಲೂ ಈ ಮಾನಸಿಕ ಒಂದು ಇದರಲ್ಲಿ ನಾನು ವರ್ಕ್ ಮಾಡಿದ್ದೀನಿ. ಸಿಂಪಲ್ ಟಿಪ್ಸ್ ನಾವು ಮರಿತಾ ಇರ್ತೀವಿ, ಹೇಳ್ತಾ ಇರ್ತೀವಿ, ಬಟ್ ಅದನ್ನು ಅಳವಡಿಸ್ಕೊಳ್ಳೋದು ತುಂಬ ಸ್ವಲ್ಪ ಕಡಿಮೆ ಇದೆ ಅಲ್ವಾ. ಯಾಕೆ ಅಂದರೆ ನಮಗೆ ಟೈಮ್ ಸ್ಪೇಸಿಂಗ್ ಇದೆ. ಬಿಕಾಸ್ ವಿ ಆರ್ ಆಲ್ ಇನ್ ಮಲ್ಟಿ ಟಾಸ್ಕಿಂಗ್, ಸಿಕ್ಕಾಪಟ್ಟೆ ಮಲ್ಟಿ ಟಾಸ್ಕಿಂಗ್ ಇದೆ. ನಮ್ಗೆ ಏನಾದರೂ ನಾವು ಒಂದು ಸ್ಪೇಸ್ ಮಾಡ್ಕೊಳ್ಳೋದು ಕಡಿಮೆ ಆಗ್ತಾ ಇದೆ. ಯಾವಾಗ ಈಗ ಸೆಲ್ಫ್ ಸ್ಪೇಸಿಂಗ್ ಕಡಿಮೆ ಆಗ್ತಿದೆ, ನಮ್ಮಲ್ಲಿ ಮೆಂಟಲ್ ಇಂಬ್ಯಾಲೆನ್ಸಸ್ ಸ್ವಲ್ಪ ಬರ್ತಾ ಇದೆ ಅಂತ ಹೇಳಿಕೆ. ಸೊ ಸೆಲ್ಫ್ ಸ್ಪೇಸಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಆಲ್ ಮೈ ಡಿಯರ್ ಫ್ರೆಂಡ್ಸ್ ಇಲ್ಲಿರೋಂಥವ್ರಿಗೆ. ಅದು